ಮಾಂಡವ್ಯರ ಅಭಿಪ್ರಾಯ ಹೀಗೆ, ಈ ಇಂದ್ರನನ್ನು ಇಲ್ಲಿ ಅಭಿಷೇಕ ಮಾಡಿ ಪಾವನಗೊಳಿಸಿದ್ದಾದರೆ ಆ ಮಲ ಅದು ಇಲ್ಲಿ ಉಳಿದು ಬಿಡತ್ತೆ, ಹಾಗಾಗಿ ಈ ಕ್ಷೇತ್ರ ನರ್ಮದಾ ತೀರ ಅದು ಅಪವಿತ್ರವಾಗತ್ತೆ, ಹಾಗಾಗಿ ಇಲ್ಲಿ ಮಾಡಬಾರ್ದು ಅಂತ ಹೇಳಿಕೊಂಡು ದೇವತೆಗಳೆಲ್ಲ ಪ್ರಾರ್ಥಿಸ್ಕೋತಾ ಇದ್ದಾರೆ. ಮಾಂಡವ್ಯ ಮಹರ್ಷಿಗಳಲ್ಲಿ, ಇಲ್ಲ ನಾವು ಇವನನ್ನು ಇಂದ್ರನು ಲೋಕದ ಅಧಿಪತಿಯಾಗಿ, ಮೂರು ಲೋಕದ ಅಧಿಪತಿಯಾಗಿ ನಮಗೆ ಇರಬೇಕು ಅಂತಿದ್ದರೆ ಅವನ ದೋಷ ಎಲ್ಲ ಪರಿಹಾರ ಆಗಬೇಕು. ಅವನ ದೋಷ ಪರಿಹಾರ ಮಾಡೋಣ ಅಂತ ಹೇಳಿಕೊಂಡು ಯಾವ ಕ್ಷೇತ್ರಕ್ಕೆ ಹೋದರೂ ಇಂತಹ ವಿಘ್ನಗಳು ಬರ್ತಾ ಇದ್ದಾವೆ, ಹಾಗಾಗಿ ಆ ವಿಘ್ನವನ್ನು ನೀವೇ ಪರಿಹಾರ ಮಾಡಬೇಕು. ಇಲ್ಲ ಇವನಲ್ಲಿ ಅಭಿಷೇಕ ಮಾಡಿದಾಗ ಮಲ ಇಲ್ಲಿ ಉಳಿದು ಬಿಡುತ್ತೆ, ಬ್ರಹ್ಮಹತ್ಯಾ ದೋಷ, ಅದನ್ನು ನಾವು ಪರಿಹರಿಸ್ತೇವೆ. ದೇವದಾಸ್ಯಾಮಹೇ ಸರ್ವೇ ತದನುಜ್ಞಾತುಮರ್ಹಸಿ ಯಸ್ಮಿನ್ ದೇಶೇ ಸುರೇಂದ್ರಸ್ಯ ಅಭಿಷೇಕೋ ಭವಿಷ್ಯತಿ ಸರ್ವಕಾಮದಃ ಪುಂಸಾಂ ಧಾನ್ಯವೃಕ್ಷ ಫಲೈರ್ಯುತಃ ನಾನಾ ವೃಷ್ಟಿ ನ ಅನಾವೃಷ್ಟಿ ನ ದುರ್ಭಿಕ್ಷಂ ಭವೇದತ್ರ ಕದಾಚನ. ಅವರಂತ ಇದ್ದಾರೆ, ಅಲ್ಲಿ ಆ ಬ್ರಹ್ಮಹತ್ಯಾ ದೋಷ ಶೇಷ ಮಲ ಅಲ್ಲಿ ಉಳಿಯೋದಿಲ್ಲ. ಅದರ ಬದಲಾಗಿ ಎಲ್ಲಿ ನಾವು ಇಂದ್ರನನ್ನು ಅಭಿಷೇಕ ಮಾಡ್ತೇವೋ ಆ ಕ್ಷೇತ್ರ ಪರಮ ಪಾವನವಾಗತ್ತೆ, ಅಲ್ಲಿ ಎಂದಿಗೂ ಕೂಡ ಅನಾವೃಷ್ಟಿ ಅದು ಬರೋದಿಲ್ಲ, ಎಲ್ಲ ಸುಭಿಕ್ಷೆ ಉಂಟಾಗತ್ತೆ. ಧಾನ್ಯ ವೃಕ್ಷ ಫಲೈರ್ಯುತಃ ಸರ್ವ ಕಾಮದಃ ಮಾನವರು ಬಯಸಿದ್ದೆಲ್ಲೂ ಕಡಲಿ ದೊರಕುವಂತಾಗತ್ತೆ. ಇಂತಹ ಅನುಗ್ರಹವನ್ನು ನಾವು ಮಾಡ್ತೇವೆ ಅಂತ ಹೇಳಿಕೊಂಡು ದೇವತೆಗಳು ಮಾಂಡವ್ಯರಲ್ಲಿ ವಿನಂತಿಸಿಕೊಂಡಿದ್ದಾರೆ. ಆವಾಗ ಮೇನೇ ತಥೋ ಮುನಿಶ್ರೇಷ್ಠ ಮಾಂಡವ್ಯೋ ಲೋಕಪೂಜಿತ. ಮಾಂಡವ್ಯ ಮಹರ್ಷಿಗಳು ದೇವತೆಗಳ ಇಂತಹ ಪ್ರಾರ್ಥನೆಯನ್ನು ಒಪ್ಪಿಕೊಂಡ್ಬಿಟ್ರು. ಅಲ್ಲಿಂದ ಮುಂದೆ ಅಭಿಷೇಕ ಕೃತಸ್ತತ್ರ ಮಲನಿರ್ಯಾತನಂ ತಥಾ. ದೇವತೆಗಳೆಲ್ಲ ಋಷಿಮುನಿಗಳು ಅವನಲ್ಲಿ ಕುಳ್ಳಿರಿಸಿ ಇಂದ್ರನನ್ನು ಅಭಿಷೇಕ ಮಾಡಿದರು. ಅವನ ಮಲವನ್ನೆಲ್ಲ ಬ್ರಹ್ಮಹತ್ಯಾ ದೋಷವನ್ನು ದೂರ ಮಾಡಿದರು. ದೇವೈಸ್ತದೋಕ್ತೋ ಮುನಿಭಿ ಸದೇಶೋ ಮಾಲವಸ್ತತಃ. ದೇವತೆಗಳು ಯಾವ ಆ ಕ್ಷೇತ್ರದಲ್ಲಿ ಇಂದ್ರನಿಗೆ ಅಭಿಷೇಕ ಮಾಡಿ ಅವನ ಮಲವನ್ನು ದೇಹದಲ್ಲಿರತಕ್ಕಂಥ ಬ್ರಹ್ಮಹತ್ಯಾ ಮಲವನ್ನು ದೂರ ಮಾಡಿದರೂ ಆ ದೇಶ ಅದು ಮಾಲವ ದೇಶ ಎಂಬುದಾಗಿ ಆ ದೇವತೆಗಳಲ್ಲಿ ಅದನ್ನು ಆ ದೇಶವನ್ನು ಕರೆದರು. ಅಲ್ಲಿಂದ ಅದು ಮಾಲವ ದೇಶ ಎಂಬುದಾಗಿ ಪ್ರಸಿದ್ಧವಾಯಿತು. ಅಭಿಷಿಕ್ತೆ ಸುರಪತವು ಜಾತೆ ಚ ವಿಮಲೇ ತದ. ಅಭಿಷೇಕ ಆಯಿತು, ಮಲ ಎಲ್ಲ ಪರಿಹಾರ ಆಯಿತು. ಆನೀಯ ಗೌತಮೀಂ ಗಂಗಾಂ ತಂ ಪುಣ್ಯಾಯ ಅಭಿಷೇಚಿದೆ. ಯಾವಾಗ ಅವನ ದೇಹದಲ್ಲಿ ಮಲ ಎಲ್ಲ ದೂರ ಆಯಿತು, ಈಗ ಅವನನ್ನು ಕರ್ಕೊಂಬಂದು ಆ ಗೋದಾವರಿ ತೀರದಲ್ಲಿ ಮತ್ತೆ ಪುನಃ ಸ್ನಾನ ಮಾಡಿಸಿದ್ದಾರೆ. ಸುರಾಶ್ಚ ಋಷಯಶ್ಚೈವ ಅಹಂ ವಿಷ್ಣು ತಥೈವ ಚ ವಸಿಷ್ಠೋ ಗೌತಮಶ್ಚಾಪಿ ಅಗಸ್ತ್ಯೋ ಅತ್ರಿಶ್ಚ ಕಶ್ಯಪಃ ಏತೇ ಚಾನ್ಯೇ ಚ ಋಷಯಃ ದೇವಾಃ ಯಕ್ಷಾಃ ಸಪನ್ನಗಾಃ ಸ್ನಾನಂ ತತ್ಪುಣ್ಯತೋ ಯೇನ ಅಕುರ್ವನ್ ಅಭಿಷೇಚನಂ. ಎಲ್ಲ ದೇವತೆಗಳು ಋಷಿಗಳು ಮುನಿಗಳು ಸೇರಿಕೊಂಡು ಆ ಗೋದಾವರಿ ಸ್ನಾನವನ್ನು ಇಂದ್ರದೇವನಿಗೆ ಮಾಡಿಸಿದ್ದಾರೆ. ಗೌತಮ ಮಹರ್ಷಿಗಳು ಸೇರಿಕೊಂಡರು. ಈ ಹಿಂದೆ ಬಂದಾಗ ಅವನಲ್ಲಿ ಬ್ರಹ್ಮಹತ್ಯಾ ದೋಷ ಇತ್ತು, ಇವತ್ತು ಆ ದೋಷವನ್ನು ಪರಿಹಾರ ಮಾಡಿ ಅವನನ್ನು ಪುನಃ ಪರಿಶುದ್ಧಗೊಳಿಸೋಕ್ಕೋಸ್ಕರ ಇಲ್ಲಿ ಅಭಿಷೇಕ ಮಾಡ್ತಾ ಇದ್ದಾರೆ. ಗೌತಮರು ಅದರಲ್ಲಿ ಸೇರಿಕೊಂಡಿದ್ದಾರೆ. ಬ್ರಹ್ಮದೇವರಂತ ಇದ್ದಾರೆ. ಬ್ರಹ್ಮದೇವರಂತ ಇದ್ದಾರೆ, ಮಯಾ ಪುನಃ ಶಚೀಭರ್ತ ಕಮಂಡಲು ಭವೇನ ಚ ವಾರಣಾಪಿ ಅಭಿಷಿಕ್ತಶ್ಚ ತತ್ರ ಪುಣ್ಯಾಭವನ್ನದಿ. ಆ ಎಲ್ಲಿ ಇಂದ್ರನಿಗೆ ಹೀಗೆ ಪುನಃ ಎರಡನೇ ಅಭಿಷೇಕ ನಡೆಯಿತೋ ಆ ಪ್ರದೇಶ ಆ ತೀರ್ಥ ಅದು ಪುಣ್ಯ ನದಿಯಾಗಿ ಬಿಡಲಿ. ಸಿಕ್ತಾ ತೇತಿ ತತ್ರ ಆಸೀತ್ ತೇ ಗಂಗಾಯಾಂಚ ಸಂಗತೆ. ಪುಣ್ಯ ಸಿಕ್ತಾ ಎಂಬುದಾಗಿ ಎರಡು ನದಿಗಳು ಹುಟ್ಟಿಕೊಂಡವು. ಅವು ಮುಂದೆ ಆ ಗಂಗೆಯಲ್ಲಿ ಗೋದಾವರಿಯಲ್ಲಿ ಅವು ಎಲ್ಲವೂ ಕೂಡ ಎರಡೂ ಕೂಡ ಸೇರ್ಕೊಂಡ್ಬಿಟ್ಟಿದ್ದಾವೆ. ಎಲ್ಲಿ ಆ ಯಾವ ಜಾಗದಲ್ಲಿ ಈ ಪುಣ್ಯ ಸಿಕ್ತಾ ಅನ್ನತಕ್ಕಂಥ ಎರಡೂ ನದಿಗಳು ಪ್ರವಾಹ ಆ ಅಭಿಷೇಕದ ಜಲ ಹೋಗಿ ಸೇರ್ಕೊಂಡ್ಬಿಡ್ತೋ ಅದು ಪುಣ್ಯ ಸಂಗಮ ಮುಚ್ಯತೆ. ಆವತ್ತಿನಿಂದ ಪುಣ್ಯ ಸಂಗಮ ತೀರ್ಥ ಎಂಬುದಾಗಿ ಪ್ರಸಿದ್ಧವಾಯಿತು. ಸಿಕ್ತಾಯಾ ಸಂಗಮೇ ಪುಣ್ಯಂ ಐಂದ್ರಂ ತದ ವಿಧೀಯತೆ. ಸಿಕ್ತಾ ಎಲ್ಲಿ ಸಂಗಮವಾಯಿತೋ ಅದು ಪುಣ್ಯತೀರ್ಥ ಐಂದ್ರತೀರ್ಥ ಎಂಬುದಾಗಿ ಕರೆಸಿಕೊಳ್ಳಲ್ಪಡ್ತಾ ಇದೆ. ಇಂತಹ ತೀರ್ಥದಲ್ಲಿ ಸ್ನಾನ ದಾನ ಇವೆಲ್ಲವೂ ಕೂಡ ಅಕ್ಷಯ ಫಲವನ್ನು ನೀಡುತ್ತೆ ಎಂಬುದಾಗಿ ಫಲಶ್ರುತಿಯಲ್ಲಿ ತೋರಿಸ್ತಾ ಇದ್ದಾರೆ.
ಇದೇ ಗೋದಾವರಿ ತೀರದಲ್ಲಿ ಇನ್ನೊಂದು ತೀರ್ಥ ಪೌಲಸ್ತ್ಯ ತೀರ್ಥ. ಏನದರ ಹಿನ್ನೆಲೆ? ಪೌಲಸ್ತ್ಯಂ ತೀರ್ಥಮಾಖ್ಯಾತಂ ಸರ್ವಸಿದ್ಧಿಪ್ರದಂ ನೃಣಾಂ. ಉತ್ತರಾಶಾಪತಿ ಪೂರ್ವಂ ವೃದ್ಧಿ ಸಿದ್ಧಿ ಸಮನ್ವಿತಃ ಪುರಾ ಲಂಕಾಪತಿಶ್ಚಾಸೀತ್ ಜ್ಯೇಷ್ಠೋ ವಿಶ್ರವಸಸ್ಸುತಃ. ಉತ್ತರ ದಿಕ್ಕಿಗೆ ಅಭಿಮಾನಿಯಾಗಿರತಕ್ಕಂತಹ ಕುಬೇರ ಹಿಂದೆ ಸರ್ವ ಸಿದ್ಧಿ ಸಮೃದ್ಧಿ ಇವನ್ನೆಲ್ಲ ಪಡ್ಕೊಂಡಿದ್ದವನಾಗಿ ಲಂಕೆಗೆ ಅಧಿಪತಿಯಾಗಿ ಇದ್ದವ. ಪೂರ್ವದಲ್ಲಿ ಕುಬೇರ ಲಂಕೆಗೆ ಅಧಿಪತಿಯಾಗಿದ್ದವ. ಯಾರಿವನು? ವಿಶ್ರವಸ ಮುನಿಗಳ ಜ್ಯೇಷ್ಠ ಪುತ್ರ. ವಿಶ್ರವಸ ಮುನಿಗಳ ಜ್ಯೇಷ್ಠ ಪುತ್ರನಾಗಿ ಇರತಕ್ಕಂತಹ ಕುಬೇರ ಲಂಕೆಗೆ ಅಧಿಪತಿಯಾಗಿ ಸರ್ವ ಸಮೃದ್ಧಿಯಿಂದ ರಾಜ್ಯವನ್ನು ಆಳ್ತಾ ಇದ್ದ. ತಸ್ಯೈತೆ ಭ್ರಾತರಶ್ಚಾಸನ್ ಬಲವಂತೋ ಅಮಿತಪ್ರಭಾಃ ಸಾಪತ್ನಾಃ ರಾವಣಶ್ಚೈವ ಕುಂಭಕರ್ಣೋ ವಿಭೀಷಣಃ. ಈ ಕುಬೇರನ ಮಲತಾಯಿಯ ಮಕ್ಕಳು ರಾವಣ, ಕುಂಭಕರ್ಣ, ವಿಭೀಷಣ. ಅವರು ಮತ್ತೆ ತೇಪಿ ವಿಶ್ರವಸ ಪುತ್ರಾಃ ರಾಕ್ಷಸ್ಯಾಂ ರಾಕ್ಷಸಾಸ್ತುತೆ. ರಾಕ್ಷಸಿ ಸ್ತ್ರೀಯಲ್ಲಿ ಜನಿಸಿದ್ದಾರಾದ್ದರಿಂದಾಗಿ ಅವರು ಈ ಮೂವರು ಕೂಡ ರಾಕ್ಷಸರಾಗಿದ್ದಾರೆ, ಮಹಾಬಲಿಷ್ಠರು. ಈ ಕುಬೇರ ಲಂಕಾಧಿಪತಿಯಾಗಿದ್ದಾನೆ. ಪುಷ್ಪಕ ವಿಮಾನವನ್ನು ಹೊಂದಿದ್ದಾನೆ. ಪುಷ್ಪಕೇಣ ವಿಮಾನೇನ ಧನದೋ ಭ್ರಾತೃಭಿಃ ಸಹ ಮಮಾಂತಿಕಂ ಭಕ್ತಿಯುಕ್ತೋ ನಿತ್ಯಮೇತಿಜ ಯಾತಿಚ. ಬ್ರಹ್ಮದೇವರಂತ ಇದ್ದಾರೆ. ಈ ಕುಬೇರ ಆ ಪುಷ್ಪಕ ವಿಮಾನವನ್ನೇರಿ ತಾನೊಬ್ಬನೇ ಬರ್ತಾ ಇರಲಿಲ್ಲ. ಈ ಅವನ ತಮ್ಮಂದಿರು ರಾವಣ, ಕುಂಭಕರ್ಣ, ವಿಭೀಷಣ ಇವರನ್ನು ಸೇರಿಸಿಕೊಂಡು ನಿತ್ಯ ನನ್ನ ಬಳಿ ಬರ್ತಾ ಇದ್ದ. ನಿತ್ಯ ನನ್ನ ಬಳಿ ಬಂದು ನನ್ನನ್ನು ನಮಸ್ಕರಿಸಿ ಹೋಗ್ತಾ ಇದ್ದ. ಕುಬೇರನ ಈ ಸಮೃದ್ಧಿಯನ್ನು ಕಂಡಿರತಕ್ಕಂತಹ ರಾವಣನ ತಾಯಿ ರಾಕ್ಷಸಿ, ಆಕೆ ರಾವಣಸ್ಯತು ಯಾ ಮಾತಾ ಕುಪಿತ ಸಾಬ್ರವೀತ್ ಸುತಾನ್. ಕೋಪಗೊಂಡು ತನ್ನ ಮಕ್ಕಳಿಗೆ ಗದರ್ತಾ ಇದ್ದಾಳೆ. ಮರಿಷ್ಯೇ ನ ಚ ಜೀವಿಷ್ಯೇ ಪುತ್ರ ವೈರೂಪ್ಯ ಕಾರಣಾತ್ ದೇವಾಶ್ಚ ದಾನವಾಶ್ಚಾಸನ್ ಸಾಪತ್ನಾಃ ಭ್ರಾತರೋಮಿತಃ ಅನ್ಯೋನ್ಯಂ ವಧಮಿಷ್ಯ ಈಪ್ಸಂತೆ ಜಯೈಶ್ವರ್ಯ ವಶಾನುಗಾಃ ತದ್ಭವಂತೋ ನ ಪುರುಷಾಃ ನ ಶಕ್ತಾಃ ನ ಜಯೈಷ್ಣಃ ಸಾಪತ್ನಂ ಯೇ ಅನುಮನ್ಯೇತ ತಸ್ಯ ಜೀವೋ ನಿರರ್ಥಕಃ. ನಿಮ್ಮ ಅಣ್ಣನಲ್ಲಿ ಇಷ್ಟು ವೈಭವ ಇದೆ, ಅವನ ವೈಭವದಲ್ಲಿ ನೀವು ಪಾಲುದಾರರಾಗಿ ಅವನ ಜೊತೆಗೆ ನೀವು ಆ ವೈಭವವನ್ನು ಅನುಭವಿಸ್ತಾ ಇದ್ದೀರಿ. ನನಗಿದು ಹಿಡಿಸ್ತಾ ಇಲ್ಲ. ಅವನ ಜೊತೆಗೆ ಈ ವೈಭವವನ್ನು ನೀವು ಅನುಭವಿಸೋದಲ್ಲ. ಈ ವೈಭವ ಅವನಿಗಿರ್ತಕ್ಕದ್ದಲ್ಲ, ಅದು ನಿಮ್ಮಲ್ಲಿರಬೇಕಾದದ್ದು. ದೇವತೆಗಳು ದಾನವರು ಪರಸ್ಪರ ಬದ್ಧ ವೈರಿಗಳು ಹೇಗೆ ನಡ್ಕೋತಾ ಇದ್ದಾರೆ ನೋಡಿ. ನೀವು ಆ ಕುಬೇರನ ಜೊತೆಗೆ ಅವನ ಅಗ್ರಜತ್ವವನ್ನು, ಅವನ ಸ್ವಾಮಿತ್ವವನ್ನು ಸ್ವೀಕರಿಸಿಕೊಂಡು ಅವನ ಅಡಿಯಲ್ಲಿ ನೀವು ಭೃತ್ಯರಾಗಿ ನಡ್ಕೋತಾ ಇದ್ದೀರಿ. ನಿಮ್ಮ ಬದುಕಿಗೆ ಧಿಕ್ಕಾರ ಇರಲಿ ಅಂತ ಹೇಳಿಕೊಂಡು ರಾವಣನ ತಾಯಿ ಆ ರಾವಣ ಕುಂಭಕರ್ಣರಿಗೆ ಉಪದೇಶಿಸ್ತಾ ಇದ್ದಾಳೆ. ನಿಮ್ಮ ಬದುಕೇ ನಿರರ್ಥಕ. ತಾಯಿಯ ಇಂತಹ ಮಾತನ್ನು ಕೇಳಿರತಕ್ಕಂತಹ ಆ ರಾವಣ ಕುಂಭಕರ್ಣರು ತಪಸ್ಸಿಗೋಸ್ಕರ ಕುಬೇರನಲ್ಲಿರತಕ್ಕಂತಹ ಅಣ್ಣನಲ್ಲಿರುವಂತಹ ಆ ಸಂಪತ್ತನ್ನು ಕಸ್ಕೊಳ್ಬೇಕು ಅಂತಿದ್ದರೆ, ಅಧಿಕಾರವನ್ನು ಕಸಿದುಕೊಳ್ಬೇಕು ಅಂತಿದ್ದರೆ ಬಲ ಬೇಕು. ಅದಕ್ಕೋಸ್ಕರ ತಪಸ್ಸಿಗೋಸ್ಕರ ಕಾಡಿಗೆ ಹೊರಟಿದ್ದಾರೆ. ಭಾರೀ ತಪಸ್ಸನ್ನು ಮಾಡಿದರು. ಬ್ರಹ್ಮದೇವರಂತ ಇದ್ದಾರೆ, ಮತ್ತಃ ವರಾನ ವಾಪುಶ್ಚ ತ್ರಯ ಏತೇ ಚ ರಾಕ್ಷಸಾಹ. ಇವರೆಲ್ಲರೂ ಕೂಡ ನನ್ನಿಂದ ವರವನ್ನು ಪಡ್ಕೊಂಡ್ರು. ಏನು ವರವನ್ನು ಪಡ್ಕೊಂಡ್ರು? ಮಾತುಲೇನ ಮರೀಚೇನ ತಥಾ ಮಾತಾಮಹೇನತು ತನ್ಮಾತೃವಚನಾಚ್ಚಾಪಿ ತಥೋ ಲಂಕಾಂ ಅಯಾಚತ. ಅವರಿಗೆ ಪ್ರಚೋದನೆ ನೀಡಿದವರು ಒಬ್ಬಾಕೆ ಆ ರಾವಣನ ತಾಯಿ ಮಾರೀಚ ಹಾಗೂ ಅಜ್ಜ. ಮಾತೃವಚನಾಚ್ಚಾಪಿ ತಥೋ ಲಂಕಾಮಯಾಚತ. ತಾಯಿಯ ಕುಮ್ಮಕ್ಕಿನಂತೆ ರಾವಣ ಆ ಲಂಕೆ ನನಗೆ ಬೇಕು ಅಂತ ಹೇಳಿಕೊಂಡು ನನ್ನಲ್ಲಿ ಯಾಚನೆ ಮಾಡಿದ.
ರಕ್ಷೋಭಾವಾತ್ ಮಾತೃದೋಷಾತ್ ಭ್ರಾತೃಹೋ ವೈರಂ ಅಭೂನ್ ಮಹತ್. ತಾಯಿಯ ಗುಣದಿಂದಾಗಿ ಈ ಮಕ್ಕಳೊಳಗೆ ಇಂತಹ ದುರ್ಬುದ್ಧಿ ಬೆಳೆಯಿತು. ಕುಬೇರನ ಜೊತೆಗೆ ವೈರವನ್ನು ಹಗೆಯನ್ನು ಸಾಧಿಸಲಿಕ್ಕೆ ಪ್ರಾರಂಭಿಸಿದರು. ಆ ಹಗೆ ಭಾರಿ ಯುದ್ಧದಲ್ಲಿ ಪರ್ಯವಸಾನವಾಯಿತು. ದೇವದಾನವರ ಜೊತೆಗೆ ಏನು ಯುದ್ಧ ನಡೆಯುತ್ತೋ ಅಣ್ಣದ ಮಂದಿರೊಳಗೆ ಹಾಗೆ ಯುದ್ಧ ನಡೆಯಲಿಕ್ಕೆ ಪ್ರಾರಂಭ ಆಯಿತು. ಆ ಯುದ್ಧದಲ್ಲಿ ಅಣ್ಣನನ್ನು ಕುಬೇರನನ್ನು ಗೆದ್ದು, ಯಾಕೆ ಆ ಕುಬೇರ ಶಾಂತ ಸ್ವಭಾವದವ, ಅಂತಹ ಶಾಂತ ಸ್ವಭಾವದ ಕುಬೇರನನ್ನು ಅಣ್ಣನನ್ನು ಗೆದ್ದು ಅವನ ಪುಷ್ಪಕ ವಿಮಾನ, ಅವನಲ್ಲಿದ್ದಂತಹ ಲಂಕೆ ಸರ್ವಂಚೈವ ವ್ಯಪಾಹರತ್, ರಾವಣ ಅವೆಲ್ಲವನ್ನು ಕೂಡ ಅವನಿಂದ ಕಸ್ಕೊಂಡ.